ಎಷ್ಟು ಸ್ಟ್ರಗಲ್ ಪಟ್ಟಿದ್ರು ಹೋಗೋಕ್ಕಿಂತ ಮುಂಚೆ ಬಿಗ್ ಬಾಸ್ಗೆ? ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ ಅವರು, ತುಂಬ. ಅದೇ ಅದೇ ಹೇಳ್ಬಾರ್ದು, ತುಂಬ ಪಟ್ಟಿದ್ದಾರೆ. ಸ್ಟ್ರಗಲ್ ಅಂತೂ ಇದ್ದೇ ಇರುತ್ತಲ್ಲ ಹೋಗುವಾಗ. ಪ್ರಿಪ್ರೇಷನ್ ಆಗಲಿ, ಅವ್ರ ಬಾಡಿ ಮೇಂಟೈನ್ ಆಗಲಿ, ಎಲ್ಲ ಒಂದು 3 ಮಂತಿಂದನೇ ಸ್ಟಾರ್ಟ್ ಆಗಿಬಿಡ್ಬೇಕು. ಯಾಕಂದರೆ ಬಾಡಿ ಬಿಲ್ಡ್ರ್ ಆದ್ದರಿಂದ ಕಾಮನ್ ಮ್ಯಾನ್ ಆಗಿದ್ದಿದ್ರೆ ಅವ್ರು ಹೇಗಿರ್ತಾರೋ ಶಾಪಿಂಗ್ ಮಾಡಿಬಿಟ್ಟು ಹೋಗ್ಬಿಡ್ಬೋದು. ಇವರು ಬಾಡಿ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಕು, ಎಲ್ಲನೂ ಮಾಡಬೇಕು. ಆಮೇಲೆ ಗೌರ್ಮೆಂಟ್ ಅಫಿಷಿಯಲ್ ಇರೋದ್ರಿಂದ ಅಲ್ಲೂ ಪರ್ಮಿಷನ್ ತೊಗೋಬೇಕು. ತುಂಬ ಎಫರ್ಟ್ ಇತ್ತು ಇವ್ರಿಗೆ ಮಾತ್ರ. ಆ್ಯಂಡ್ ಒಂದು ಅಂದರೆ ಬ್ರಾಸ್ಲೈಟ್ ಮಾಡಿ 1,00,000 ರೂಪಾಯಿ ಬಟ್ಟೆ ಖರೀದಿ ಮಾಡ್ತಾರೆ. ಆ್ಯಂಡ್ ಹೆಣ್ಮಕ್ಳಂದರೆ ನಾವು ಅಲ್ಲೊಂಚೂರು ಹಿಡಿದು ಸ್ವಲ್ಪ ಫೈನಾನ್ಷಿಯಲಿ ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ಮನೆ ನಡೆಸುವಂಥದ್ದು. 1,00,000 ರೂಪಾಯಿ ಅಮೌಂಟ್ ಅವ್ರು ಹಂಗೆ ಬಟ್ಟೆ ಎಲ್ಲ ಖರೀದಿ ಮಾಡಿದಾಗ ನಿಮ್ಗೆ ಬೇಜಾರಾಯ್ತಾ? ಇಲ್ಲ, ನನಗೆ ನಮ್ಮ ಹಸ್ಬೆಂಡ್ ಚೆನ್ನಾಗಿ ಕಾಣಬೇಕು ಅನ್ನೋದಿತ್ತು. ನಾನೇ ಹೇಳಿದೆ, ಇಲ್ಲ ಇವಾಗ ಬೇರೆ ಅಮೌಂಟ್ ಬೇರೆ ಕಡೆ ಎಲ್ಲೂ ಬೇಡ, ನಮ್ಮದೇ ಇದೆಯಲ್ಲ ಕಷ್ಟಕ್ಕೆ ತಾನೇ ಒಡವೆಗಳೆಲ್ಲ ಇರೋದು, ಜ್ಯುವೆಲರಿ ಇಟ್ಬಿಟ್ಟು ನೀನು ಶಾಪಿಂಗ್ ಮಾಡೋಣ ಅಂತ ನಾನೇ ಅವ್ರಿಗೆ ಉರಿ ದುಂಬಿಸಿ ಕರ್ಕೊಂಡೋಗಿ ಶಾಪಿಂಗ್ ಮಾಡಿಸಿದ್ದು. ಶಾಪಿಂಗ್ ಮಾಡಿಸಿ ಎಲ್ಲನೂ ಮಾಡಿದೆ. ಅಲ್ಲ, ಬಟ್ಟೆ ಏನು ವೇಸ್ಟ್ ಆಗಲ್ಲ, ನಮ್ಗೆ ಅದೇನು ಮ್ಯಾಟರ್ ಆಗಿಲ್ಲ. ಬಟ್ 1 ವೀಕಿಗೆ ಬಂದ್ರಲ್ಲ, ಬೇಜಾರಾಗೋಯ್ತು, ಬೇಜಾರಾಯಿತು. ಸಿಗ್ತಾರೆ ಇಂಥ ವೈಫ್ ಹೇಳಿ 1,00,000 ರೂಪಾಯಿ ಬಟ್ಟೆ ತಗೊಂಡೋಗು ಪರವಾಗಿಲ್ಲ ಬಿಗ್ ಬಾಸ್ ಮನೆಗೆ ಹಿಂಗೆ ಕಾಣಬೇಕು, ಚೆನ್ನಾಗಿ ಕಾಣಬೇಕು. ಅವ್ರು ಏನು ಹೇಳಿ ಅವ್ರಿಗೆ ಅವರೇ ಕುಗ್ಗಿಸ್ಕೋತಾರೆ, ನಾನು ಕುಳ್ಳಗಿದ್ದೀನಿ, ನಾನು ಹಿಂಗಿದ್ದೀನಿ ಅಂತ. ನಾನಿಲ್ಲ, ಚೆನ್ನಾಗಿದ್ದೀರ ನೀವು, ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಶಾಪಿಂಗ್ ಮಾಡಿಸಿದ್ದೆ. ಇವಾಗ ಸುಮ್ಮನೆ ಬಿಗ್ ಬಾಸ್ ಮನೇಲಿ ಯಾರು ಚಂದಾಗಿರೋ ಹುಡುಗಿರೆಲ್ಲ ಇದಾರಲ್ಲ, ಸುಮ್ಮನೆ ಅವ್ರ ಜೊತೆ ಫ್ಲರ್ಟ್ ಮಾಡಿದ್ರೆ ನಿಮ್ಮ ಹಸ್ಬೆಂಡ್ ನಿಮ್ಗೆ ಬೇಜಾರಾಗ್ತಿತ್ತ, ಕೋಪ ಬರ್ತಿತ್ತ? ಇಲ್ಲ, ನಮ್ಮ ಹಸ್ಬೆಂಡ್ ಹೆಂಗೆ ಅಂತ ನಂಗೆ ಗೊತ್ತು. ಅಲ್ಲಿ 1000 ಹುಡುಗಿರಿದ್ರು ಅವ್ರು ಯಾವ ಥರ ಬಿಹೇವಿಯರ್ ಅಂತ ನನಗೆ ಗೊತ್ತು. ನಾನು ಆ ಥರ ಎಲ್ಲ ಏನು ಮಾಡ್ತಾ ಇರಲಿಲ್ಲ, ಅರ್ಥ ಮಾಡ್ಕೋತಾ ಇದ್ದೆ. ಅವ್ರಿಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಕರಿಬಸಪ್ಪ ಸರ್ ಅವರ ವೈಫ್ ಆಗಿರುವಂಥ ವೇದ ಅವರು. ಆ್ಯಂಡ್ ನಮಗೂ ಕೂಡ ಒಂದು ಸ್ವಲ್ಪ ಬೇಜಾರಾಯಿತು ಅವರು ಹೊರಗೆ ಬಂದಿದ್ದು ಅಷ್ಟು ನಮಗೂ ಸ್ವಲ್ಪ ಬೇಜಾರಾಯಿತು. ಆ್ಯಂಡ್ ಇವಾಗ ಏನಾದರೂ ಮತ್ತೆ ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ಹೋಗ್ತಾರೆ. ಚಾನ್ಸ್ ಸಿಕ್ಕಿದ್ರೆ ಅವರು ಅಬ್ವಿಯಸ್ಲಿ ಹೋಗ್ಲೇಬೇಕು, ಹೋಗ್ತಾರೆ. ನಿಮ್ಮ ವಾಯ್ಸಾಗ ಏನಾಯಿತು? ಅದೇ ನಾನು ಸ್ವಲ್ಪ ಅವ್ರು ಹೋದಾಗ ನಾನು ಸ್ವಲ್ಪ ಹತ್ಬಿಟ್ಟೆ. ಸ್ವಲ್ಪ ಹತ್ತಾಗ ವಾಯ್ಸು, ಮತ್ತು ಅಲ್ಲೆಲ್ಲ ಚಳಿ ಇತ್ತು. 2 ದಿನ ಮಿಡ್ನೈಟ್ ಆಯಿತು ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ. ಹಂಗಾದ್ರೆ ನನ್ಗೆ ಕೋಲ್ಡ್ ಆಗಲ್ಲ, ಹಂಗಾಗಿ ವಾಯ್ಸ್ ಇದಾಗಿದೆ, ಹೋಗ್ಬಿಟ್ಟಿದೆ. ಒಟ್ಟಿನಲ್ಲಿ 2 ಡೇಸ್ ಊಟನೂ ಮಾಡಿಲ್ಲ ನಾನು. ಬಂದ್ಬಿಟ್ರಲ್ಲ, ನಾನು 3 ಮಂತಿಂದ ಪ್ರಿಪ್ರೇಷನ್ ಮಾಡಿದ್ದೆ ಅವ್ರನ್ನ ಅಂತ ಹೇಳಿ. 3 ತಿಂಗಳಿಂದನೇ ಗೊತ್ತಾಗುತ್ತಾ ನಿಮಗೆ? ಮಾಡಬೇಕು ಅಂದ್ಬಿಟ್ಟು ಡಯಟ್ ಮಾಡಿದ್ರು, ಡಯಟಿಗೆಲ್ಲ ಹೆಲ್ಪ್ ಮಾಡಿದೆ. ಬೇಜಾರಾಗಲ್ವಾ ಮತ್ತೆ? ಎಷ್ಟು ಬೇಗ ಹೇಳ್ತಿದ್ರಿ ಡಯಟಿಗೆಲ್ಲ ಹೆಲ್ಪ್ ಮಾಡೋದಕ್ಕೆ, ಅಡುಗೆ ಕೆಲಸ ಎಲ್ಲ ಮಾಡೋದಕ್ಕೆ? ಆ ಟೈಮಲ್ಲಿ ಮಕ್ಳು ಸ್ಕೂಲ್ ಇರುತ್ತಲ್ಲ, ನಾನು 4:45ಗೆ ಎದ್ಬಿಡ್ತೀನಿ. ಆವಾಗ ಫಸ್ಟ್ ಮಕ್ಳಿಗೆ ಕಳಿಸ್ಬಿಟ್ಟು ಅವ್ರದ್ದು ಡಯಟ್, ಅವ್ರ ಜಿಮ್ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಅವ್ರ ಫುಡ್ ರೆಡಿ ಮಾಡ್ತಿದ್ದೆ. ತುಂಬ ಕಷ್ಟಪಟ್ಟಿದ್ದಾರೆ. ಯಾಕಂದರೆ 3 ತಿಂಗಳು ಅವರು ಜಿಮ್ಗೆಲ್ಲ ಹೋಗಿ ಬಾಡಿ ಬರೆಸ್ಕೊಂಡು ಊಟ ತಿಂಡಿ ಎಲ್ಲ ಕಂಪ್ಲೀಟ್ ಬಿಟ್ಟು 2 ಟೈಮ್ ಚಪಾತಿ ಬೇಕಿತ್ತು ಅವ್ರಿಗೆ, 2 ಟೈಮ್ ಪ್ರಿಪೇರ್ ಮಾಡ್ತಿದ್ದೆ. ಅದೆಲ್ಲ ನನಗೇನು ಕಷ್ಟ ಅನಿಸ್ಲಿಲ್ಲ. ನನಗೆ ಇದೆಲ್ಲ ನಾನು ಮಾಡ್ತಾಯಿದ್ದೆ ಫಸ್ಟಿಂದನೂ. ಅವ್ರು ಇದು ಬಾಡಿ ಬಿಲ್ಡಿಂಗ್ ಫೀಲ್ಡಲ್ಲಿ ಇರೋದ್ರಿಂದ ಇದೆಲ್ಲ ನನಗೆ ಅಭ್ಯಾಸ ಇದೆ. ಬಟ್ ನನಗೆ ಬೇಜಾರಾಗಿತ್ತೇನು 1 ವೀಕಿಗೆ ಬಂದ್ರಲ್ಲ, ತುಂಬ ಬೇಜಾರಾಯ್ತು ಅಷ್ಟೇ. 3 ತಿಂಗಳು ಅವ್ರು ಕಷ್ಟಪಟ್ಟು ಶ್ರಮ 1 ವೀಕಿಗೆ ವಾಪಸ್ ಆಗಿಬಿಟ್ರಲ್ಲ, ಅದು ತುಂಬ ಬೇಜಾರಾಯಿತು. ಸೊ ಬೇಜಾರಾಗಬೇಡಿ, ಇನ್ನೊಂದು ಆಪರ್ಚುನಿಟಿ ಸಿಗಲಿ, ಇದಕ್ಕಿಂತ ದೊಡ್ಡ ಆಪರ್ಚುನಿಟಿ ಕರಿಬಸಪ್ಪ ಸಿಗಲಿ. ಆ್ಯಂಡ್ ನೀವು ಮತ್ತೆ ಕರಿಬಸಪ್ಪ ಅಲ್ವಾ ಮೇಡಮ್, ಸಿಕ್ಕಿರೋದೇ ಒಂದು ಅದೃಷ್ಟ. ಅದರಲ್ಲಿ ಇವರು ಸ್ವಲ್ಪ ಇನ್ನೂ, ನಾನು ಹೇಳೋದು ಇವ್ರದ್ದು ತಪ್ಪಿದೆ. ಇವರು ಫೈಟ್ ಮಾಡಬೇಕಿತ್ತಲ್ಲಿ. ಇವರು ಅವ್ರ ಥರನೇ ಹೇಳ್ತಾರಲ್ಲ, ಫೈಟಿಂಗ್ ಮಾಡಿಕೊಂಡು ರಗಡಾಗಿ ಎಲ್ಲ ಒಂಥರ ಅಲ್ಲಿದ್ದಾರಲ್ಲ, ಆ ಥರನೇ ಇರಬೇಕಿತ್ತು ಇವರು ಹೋಗ್ಬಿಟ್ಟು ಅಲ್ಲಿ ಒಂದೊಂದರಲ್ಲಿ ಮಾಡಿದ್ದಾರೆ. ಅದು ವಿಡಿಯೋ ಏನೋ ಗೊತ್ತಿಲ್ಲ, ಕ್ಯಾಪ್ಚರ್ ಆಗಿಲ್ಲ. ಮತ್ತು ಒಂದೊಂದರಲ್ಲಿ ಕೂತಿರೋದು ಆ ಟೈಪೇ ವಿಡಿಯೋ ಬಂದಿದೆ ಅಲ್ಲಿ. ಹಂಗೆ ನೋಡಿ, ಈ ಹೊರ್ಗಡೆ ಇರೋ ಕರಿಬಸಪ್ಪ ಒಳಗಡೆ ಯಾಕೋ ಮಂಕ್ ಆಗಿದ್ದಾರೆ, ಏನಕ್ಕೆ ಅಂತ ಅಲ್ಲೊಂದು ಇದು ಬಂತು. ಆ್ಯಂಡ್ ಅವರು ನನಗೆ ಮನುಷ್ಯನೇ ಅಲ್ಲ, ಅವ್ರು ತುಂಬ ಆಕ್ಟಿವ್ ಆಗಿರ್ತಾರೆ. ಮನೇಲಿ ನಾವೊಂದು ಸ್ವಲ್ಪ ಸೈಲೆಂಟ್ ಆಗಿದ ತಕ್ಷಣ ನಮ್ಮನ್ನು ನಗಿಸ್ತಾರೆ ಅವರು. ಮನೇಲಿ ನಾವು ಯಾರೂ ಸೈಲೆಂಟ್ ಆಗಿರಂಗಿಲ್ಲ, ಏನಾದರೂ ಒಂದು ಹೇಳಿ ನಗಿಸ್ಬಿಡ್ತಾರೆ. ಅಂಥವ್ರು ಅಲ್ಲಿ ಅಷ್ಟು ಜನಕ್ಕೆ ಕಾಮಿಡಿ ಮಾಡ್ಕೊಂಡು ನಗಿಸಿ ಅವ್ರಿಗೆಲ್ಲ ಎಂಟರ್ಟೈನ್ಮೆಂಟ್ ಕೊಟ್ಟಿರ್ತಾರೆ ಅಂತ ನನಗೆ ನಂಬಿಕೆ ಇದೆ.
ಬಟ್ ಏನಕ್ಕೆ ಬಂದ್ರೋ ಗೊತ್ತಿಲ್ಲ. ಹೇಗೆ ಅನ್ಸುತ್ತೆ ಕರಿಬಸಪ್ಪ ಸರ್ ಅವರು ಒಳಗಡೆ ಸ್ವಲ್ಪ ಮುಗ್ಧರಾಗಿದ್ರು ಅಂತ ಎಲ್ಲರೂ ಜನಸಾಮಾನ್ಯರು ಅನ್ಕೋತಿರೋದು, ಅವ್ರು ಹೇಗೆ ಪ್ರಾಕ್ಟಿಕಲಿ ಯಾವ ಥರ ಮನುಷ್ಯ ಅವರು? ಇಲ್ಲ, ಅವರು ನೀವು ಅವ್ರದ್ದು ಇದು ಇನ್ಸ್ಟಾಗ್ರಾಮದಲ್ಲಿ ವಿಡಿಯೋಸ್ ನೋಡಿ, ಆ ವಿಡಿಯೋಸಲ್ಲಿ ಇದ್ದಂಗೆ ಮನೇಲಿ ಇರ್ತಾರೆ. ಆದರೆ ಮನೇಲಿ ಸ್ವಲ್ಪ ಸೈಲೆಂಟೇ, ಬಟ್ ಆ್ಯಕ್ಟಿವಿಟಿಯಲ್ಲಿ ಅವರು ಫುಲ್ಲು ಫಾಸ್ಟ್ ಇದ್ದಾರೆ. ನಗ್ಸೋದ್ರಲ್ಲಿ ಎಲ್ಲ ಕಾಮಿಡಿ ಮಾಡೋದ್ರಲ್ಲಿ ಫಾಸ್ಟ್ ಇದ್ದಾರೆ. ಅಲ್ಲಿ ಮೇ ಬಿ ಒಳಗಡೆ ಹೋದ್ರಲ್ಲ 1 ವೀಕಿಗೆ 6 ಜೊತೆನೂ ಅಡ್ಜಸ್ಟ್ ಆಗಲ್ಲ. ಕೆಲವರು ಇರ್ತಾರೆ, ಇವಾಗ ನಮ್ಮಂಥವ್ರು ನೋಡಿದ ತಕ್ಷಣ ಅಡ್ಜಸ್ಟ್ ಆಗ್ತೀವಿ. ಕೆಲವ್ರು ಹಂಗೆ ಅಲ್ವಾ, ಟೈಮ್ ತಗೊಳುತ್ತೆ ಅಡ್ಜಸ್ಟ್ ಆಗೋಕ್ಕೆ. ಇವ್ರೊಂದು ಸ್ವಲ್ಪ ಟೈಮ್ ಬೇಕಿತ್ತೇನೋ ಅಂತ ನನಗೆ ಅನಿಸ್ತಾ ಇದೆ. ಆಮೇಲೆ ಓಪನ್ ಅಪ್ ಆಗ್ತಾಯಿದ್ರು ಅಂತ ಅನಿಸ್ತಾ ಇದೆ. ರಗಡು ಎಲ್ಲ ಆಮೇಲೆ ಎಲ್ಲದಕ್ಕೂ ಓಪನ್ ಅಪ್ ಆಗ್ತಾಯಿದ್ರು. ಬಟ್ ಟೈಮ್ ಕೊಡಬೇಕಿತ್ತು. ಮೇಯ್ನ್ ಟೈಮ್ ಕೊಟ್ಟಿದ್ರೆ ಅವ್ರದ್ದು ಇನ್ನೊಂದು ಮುಖನೂ ನೋಡ್ಬೋದಿತ್ತು. ಆ ಥರನೇ ಹೇಳ್ತಾರಲ್ಲ, ಇನ್ನೊಂದು ಮುಖ ಅಂತ ನೋಡ್ಬೋದಿತ್ತು. ಬಟ್ ಎಲ್ಲೋ ಒಂದ್ ಕಡೆ ಅದು ಕೂಡ ಮಿಸ್ ಆಗೋಯ್ತು. ನಾವು ಕರಿಬಸಪ್ಪ ಸರ್ ಅವ್ರದ್ದು ಇನ್ನೊಂದು ಮುಖ ನೋಡೋವಂಥದ್ದು ಆಪರ್ಚುನಿಟಿ ನಮಗೂ ಮಿಸ್ ಆಗೋಯ್ತು. ಬಟ್ ನೋಡೋಣ, ಅದೊಂದು ಆಪರ್ಚುನಿಟಿ ಸಿಕ್ಕಿದ್ರೆ ಅವ್ರಿಗೇನಾದ್ರು ಒಳಗಡೆ ಹೋಗೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಹೋಗಿ ಅವರು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ನಂಬಿಕೆ ಇದೆ. ಹಂಗನ್ಬಿಟ್ಟು ಅವರು ಫೈಟಿಂಗ್ ಅಂದರೆ ಒದ್ದಾಡಕ್ಕೆಲ್ಲ ಹೋಗಲ್ಲ, ಮಾತಲ್ಲಿ ಚೆನ್ನಾಗಿ ಟಾಂಗ್ ಕೊಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.